ನಮಸ್ಕಾರ. ಮುಖ್ಯಾಂಶಗಳು. ಆತ್ಮನಿರ್ಭರದತ್ತ ಭಾರತ, ಜನತೆಯ ಕಲ್ಯಾಣವೇ ಸರ್ಕಾರದ ಧ್ಯೇಯ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ರಾಜ್ಯದ ಯೋಜನೆಗಳು, ಅನುದಾನದ ಕುರಿತು ಚರ್ಚೆ. ಮಾನವರಹಿತ ಲೆವೆಲ್ ಕ್ರಾಸಿಂಗ್ ಸಂಪೂರ್ಣ ತೆರವುಗೊಳಿಸಿ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಹಾಗೂ ಮಕ್ಕಳು, ಮಹಿಳೆಯರಲ್ಲಿ ಅಪೌಷ್ಟಿಕತೆ ನಿವಾರಣೆಗೆ ಒತ್ತು, ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಮೀಸಲು, ಸಚಿವೆ ಸ್ಮೃತಿ ಇರಾನಿ. ವಾರ್ತೆಗಳ ವಿವರ. ಇಂದು ಭಾರತೀಯ ಜನತಾ ಪಕ್ಷದ 42ನೇ ಸಂಸ್ಥಾಪನಾ ದಿನ. ಇದರ ಅಂಗವಾಗಿ ದೇಶಾದ್ಯಂತ ಪಕ್ಷದ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮಾಧ್ಯಮದ ಮೂಲಕ ದೇಶದ ವಿವಿಧ ಭಾಗಗಳಲ್ಲಿನ ಕಾರ್ಯಕರ್ತರನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಬಿಜೆಪಿ ಪಕ್ಷದ ಸ್ಥಾಪನೆಯಲ್ಲಿ ಅನೇಕರ ಕೊಡುಗೆ ಸ್ಮರಣೀಯವಾಗಿದ್ದು, ಡಾ ಶ್ಯಾಮಪ್ರಕಾಶ್ ಮುಖರ್ಜಿ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಅಟಲ್ ಬಿಹಾರಿ ವಾಜಪೇಯಿ, ರಾಜಮಾತಾ ಸಿಂಧಿಯಾರಂತಹ ಅನೇಕ ಮಹಾನ್ ಪುರುಷರು ಜನಸಂಘದಿಂದ ಬಿಜೆಪಿಯವರೆಗೆ ಪಕ್ಷದ ನಿರ್ಮಾಣದಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದರು. ಅಂತಹ ಮಹಾನ್ ಸಾಧಕರು ಹಾಗೂ ದೇಶಾದ್ಯಂತ ವ್ಯಾಪಿಸಿರುವ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಬಿಜೆಪಿಯು ಏಕ ಭಾರತ ಶ್ರೇಷ್ಠ ಭಾರತ ವಿಷಯಗಳ ಚರಿತ್ರೆ ಸೃಷ್ಟಿ ಮಾಡುತ್ತಿದ್ದು, ಈ ಪಕ್ಷದ ಕಾರ್ಯಕರ್ತರು ದೇಶದ ಸಂಕಲ್ಪದ ಪ್ರತಿನಿಧಿಗಳಾಗಿದ್ದಾರೆ ಎಂದು ಹೇಳಿದರು. 3 ವಿಷಯಗಳ ದೃಷ್ಟಿಯಿಂದ ಈ ಬಾರಿಯ ಸಂಸ್ಥಾಪನಾ ದಿನ ವಿಶೇಷವಾಗಿದೆ. ಆಜಾದಿ ಕಾ ಅಮೃತ ಮಹೋತ್ಸವ, ಜಾಗತಿಕವಾಗಿ ತ್ವರಿತವಾಗಿ ಆಗುತ್ತಿರುವ ಬದಲಾವಣೆಯಲ್ಲಿ ಭಾರತದಲ್ಲಿ ಹೊಸ ಸಂಭವಗಳು ಸೃಷ್ಟಿಯಾಗುತ್ತಿವೆ ಹಾಗೂ 4 ರಾಜ್ಯಗಳಲ್ಲಿ ಮತ್ತೊಮ್ಮೆ ಬಿಜೆಪಿಯ ಡಬಲ್ ಎಂಜಿನ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅಲ್ಲದೆ 3 ದಶಕಗಳ ನಂತರ ಪಕ್ಷವೊಂದು ರಾಜ್ಯಸಭೆಯಲ್ಲಿ 100 ಸದಸ್ಯರ ಸಂಖ್ಯೆ ಗಡಿ ತಲುಪಿರುವುದು ಬಿಜೆಪಿಗೆ ಹೆಗ್ಗಳಿಕೆಯಾಗಿದೆ ಎಂದು ನುಡಿದರು. ಭಾರತ ಇಂದು ಆತ್ಮನಿರ್ಭರದತ್ತ ಸಾಗಿದ್ದು, ಲೋಕಲ್ ಕೋ ಗ್ಲೋಬಲ್ ವರೆಗೆ ಕೊಂಡೊಯ್ಯುವುದು, ಸಾಮಾಜಿಕ ನ್ಯಾಯ, ಸಾಮರಸ್ಯ ಸಾಧಿಸುವ ನಿಟ್ಟಿನಲ್ಲಿ ಮುನ್ನಡೆದಿದೆ. ಇವುಗಳ ಸಂಕಲ್ಪದಿಂದಲೇ ಬಿಜೆಪಿ ಸ್ಥಾಪನೆಯಾಗಿದೆ. ದೇಶ ಇಂದು ಬದಲಾವಣೆಗೊಳ್ಳುತ್ತಿದ್ದು, ಭಯ, ಆತಂಕ ಮುಕ್ತ ವಾತಾವರಣ ನಿರ್ಮಾಣಗೊಂಡಿರುವುದು ಪ್ರತಿಯೊಬ್ಬರಿಗೂ ಮನದಟ್ಟಾಗಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಕೊರೋನಾ ನಿರ್ಮೂಲನೆಯಲ್ಲಿ ಭಾರತ ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಹೋರಾಟ ನಡೆಸಿದೆ. ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಡವರು ಹಸಿವಿನಿಂದ ಬಳಲಬಾರದು ಎನ್ನುವ ಉದ್ದೇಶದಿಂದ 80 ಕೋಟಿ ಜನರಿಗೆ ಉಚಿತವಾಗಿ ಪಡಿತರ ನೀಡಲಾಗಿದೆ. ಇದಕ್ಕಾಗಿ 3.5 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ಎಂದು ಪ್ರಧಾನಿ ಹೇಳಿದರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಜೊತೆಗೆ ಸಬ್ಕಾ ವಿಶ್ವಾಸ್ ಕೂಡ ಇಂದು ಲಭ್ಯವಾಗುತ್ತಿದೆ ಎಂದು ಹೇಳಿದ ನರೇಂದ್ರ ಮೋದಿ, ಜನ ಕಲ್ಯಾಣ ಯೋಜನೆಗಳನ್ನು ಪ್ರತಿಯೊಬ್ಬರ ಬಳಿಗೆ ಕೊಂಡೊಯ್ಯುವ ಸಂಕಲ್ಪ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವುದಾಗಿ ತಿಳಿಸಿದರು. ದೆಹಲಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಪಕ್ಷದ ಅಧ್ಯಕ್ಷ ಜೆಪಿ ನಡ್ಡಾ ಅವರೊಂದಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯದ ನಾಯಕರಾದ ಗೋವಿಂದ ಕಾರಜೋಳ, ಕರ್ನಾಟಕದ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸೇರಿದಂತೆ ಕೆಲ ಪ್ರಮುಖ ನಾಯಕರು, ಕಾರ್ಯಕರ್ತರು ಉಪಸ್ಥಿತರಿದ್ದು ಪ್ರಧಾನಿ ಅವರ ಭಾಷಣ ಆಲಿಸಿದರು. आपने भी देखा है, कुछ समय पहले ही देश ने $400 बिलियन यानी 30 लाख करोड़ रुपए से भी ज्यादा के उत्पादों के एक्सपोर्ट का टारगेट पूरा किया है. कोरोना के इस समय में इतना बड़ा लक्ष्य हासिल करना भारत के सामर्थ्य को दिखाता है. कोरोना के खिलाफ लड़ाई को भारत अपने संसाधनों से लड़ रहा है. लगातार जीतने का प्रयास कर रहा है. आज भारत 180 करोड़ से ज्यादा वैक्सीन डोज देने वाला देश है. आज पूरी दुनिया देख रही है कि इतने मुश्किल समय में भारत 80 करोड़ गरीबों, वंचितों को मुफ्त राशन दे रहा है. 100 साल के इस सबसे बड़े संकट में गरीब को भूखा ना सो, इसके लिए केंद्र सरकार करीब 3.5 लाख करोड़ रुपए खर्च कर रही है.
ಭಾರತೀಯ ಜನತಾ ಪಕ್ಷ ಸ್ಥಾಪನೆಯಾಗಿ ಇಂದಿಗೆ 42 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ದೆಹಲಿಯ ಪಕ್ಷದ ಕಚೇರಿಯಲ್ಲಿಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಹಾಗೂ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಪುತ್ಥಳಿಗೆ ಅಧ್ಯಕ್ಷ ಜೆಪಿ ನಡ್ಡಾ ಮಾಲಾರ್ಪಣೆ ಮಾಡಿದರು. ಬಳಿಕ ಅವರು ಪಕ್ಷದ ಕಚೇರಿಯ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿದರು. वो मौजूद हैं और ये बहुत ही विशेष कार्यक्रम आज भाजपा मुख्यालय में इस वक्त आयोजित किया जा रहा है और जैसा कि हम सभी देंगे कुछ नई बातें कहेंगे. ನಂತರ ಕಾರ್ಯಕರ್ತರನ್ನು ಉದ್ದೇಶಿಸಿ ಜೆಪಿ ನಡ್ಡಾ 42 ವರ್ಷಗಳ ಹಿಂದೆ ಸಮಾಜ ಸೇವೆಯ ಬದ್ಧತೆಯೊಡನೆ ಭಾರತೀಯ ಜನತಾ ಪಕ್ಷ ಉದಯವಾಯಿತು. ದೇಶವನ್ನು ಇಂದು ಬಿಜೆಪಿ ಹೊಸ ಎತ್ತರಕ್ಕೆ ಕೊಂಡೊಯ್ದಿದ್ದು ಅದಕ್ಕಾಗಿ ಕಾರ್ಯಕರ್ತರ ಶ್ರಮಕ್ಕಾಗಿ ಧನ್ಯವಾದಗಳು ಎಂದು ಹೇಳಿದರು. ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಇಂದು ದೇಶದ ಬಹುತೇಕ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆಯಲ್ಲಿದೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಜನಪರ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಬಿಜೆಪಿ ಸಂಸ್ಥಾಪನಾ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸೂಚನೆಯಂತೆ ದೇಶದ ಎಲ್ಲೆಡೆ ಪಕ್ಷದ ಕಾರ್ಯಕರ್ತರು 14 ದಿನಗಳ ಕಾಲ ವಿವಿಧ ಸೇವೆಯಲ್ಲಿ ತೊಡಗಿಕೊಳ್ಳಲಿದ್ದಾರೆ. ಈ ವೇಳೆ ಬಿಜೆಪಿ ಸಂಸದರು, ಶಾಸಕರು ಹಾಗೂ ಕಾರ್ಯಕರ್ತರು ಆಯುಷ್ಮಾನ್ ಭಾರತ್ ಮತ್ತು ಜನೌಷಧಿ ಕೇಂದ್ರಗಳಿಂದ ಜನರಿಗಾಗಿರುವ ಪ್ರಯೋಜನಗಳ ಬಗ್ಗೆ ವಿವರಿಸಲಿದ್ದಾರೆ ಎಂದರು. कि हम भारतीय जनता पार्टी को इस तरीके से आगे मोदी जी के नेतृत्व में बढ़ता हुआ देख रहे हैं. हमारे विधायकों की संख्या आज 1379 है और हम हर एक प्रदेश में अपने आप को स्थापित करने के लिए अग्रसर हैं. हम जब यात्रा की बात करते हैं तो मैं यह भी बताना चाहूंगा कि आदरणीय प्रधानमंत्री जी के सूझबूझ और मार्गदर्शन के कारण भारतीय जनता पार्टी के छवि को बदलने में भी हम सब लोगों ने, करोड़ों कार्यकर्ताओं ने उनके मार्गदर्शन पर चल करके पार्टी को आगे बढ़ाने का काम किया है. हमारी पार्टी सिर्फ राजनीतिक दल के रूप में नहीं जानी जाती, इसका सामाजिक पक्ष भी उजागर हुआ है और कोरोना काल में करोड़ों कार्यकर्ताओं ने अपने आप को करोड़ों लोगों को सेवा पहुंचाने के लिए सेवा ही संगठन के नाम पर काम किया और उसको आगे बढ़ाया. हमारे विरोधी भी मानते हैं कि भारतीय जनता पार्टी ही एक अकेली पार्टी थी जिसने कोरोना काल में अपना काम करके इस बात को आगे बढ़ाया कि सेवा ही संगठन है और सेवा हमारा लक्ष्य है. इस बात को हम लोगों ने उजागर किया और समाज में ये स्थापित भी हुआ है. अगर हम बात करें तो आज आदरणीय प्रधानमंत्री जी के नेतृत्व में भारतीय जनता पार्टी की छवि में बहुत बड़ा अंतर आया है. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ದೆಹಲಿಯಲ್ಲಿಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಅವರು ರಾಜ್ಯಕ್ಕೆ ಸಂಬಂಧಿಸಿದ ಯೋಜನೆಗಳು ಮತ್ತು ಅನುದಾನ ಸೇರಿದಂತೆ ಇನ್ನಿತರೆ ಕೆಲ ಪ್ರಮುಖ ವಿಚಾರಗಳ ಕುರಿತು ಚರ್ಚಿಸಿದರು. ಸಚಿವರಾದ ಗೋವಿಂದ ಕಾರಜೋಳ ಮತ್ತು ವಿ ಸುನೀಲ್ ಕುಮಾರ್, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಉಪಸ್ಥಿತರಿದ್ದರು. ರೈಲ್ವೆ ಕೆಳ ಸೇತುವೆಗಳಲ್ಲಿ ನೀರು ತುಂಬುವುದನ್ನು ನಿಲ್ಲುವ ಸಮಸ್ಯೆಗೆ ಪರಿಹಾರವಾಗಿ ಮೇಲ್ಸೇತುವೆಗಳನ್ನು ನಿರ್ಮಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸಿದ ಅವರು, ಅನೇಕ ಕಡೆ ರೈಲ್ವೆ ಕೆಳ ಸೇತುವೆಗಳಲ್ಲಿ ನೀರು ನಿಂತು ಸಮಸ್ಯೆಗಳು ಎದುರಾಗುತ್ತಿವೆ. ಈ ಕುರಿತಂತೆ ಎಲ್ಲ ವಲಯಗಳ ಮುಖ್ಯ ಎಂಜಿನಿಯರ್ಗಳ ಕಾರ್ಯಾಗಾರ ನಡೆಸಲಾಗಿದೆ. ಕಾರ್ಯಾಗಾರದಲ್ಲಿ ಸಮಸ್ಯೆಗಳ ಪರಿಹಾರಕ್ಕೆ ಎಲ್ಲ ಆಯ್ಕೆಗಳನ್ನು ಬಳಸಿಕೊಳ್ಳುವ ಕುರಿತು ಚರ್ಚಿಸಲಾಗಿದೆ. ಕೆಳ ಸೇತುವೆಗಳಲ್ಲಿ ನೀರು ಪಂಪ್ ಮಾಡುವುದನ್ನು ಹೆಚ್ಚಿಸುವುದು, ವಿನ್ಯಾಸ ಬದಲಿಸುವುದು, ಸೇತುವೆಗಳನ್ನು ಅಗಲ ಮಾಡುವುದು ಮುಂತಾದ ಆಯ್ಕೆಗಳಿವೆ. ಇದಲ್ಲದೆ ಮೇಲ್ಸೇತುವೆಗಳನ್ನು ನಿರ್ಮಿಸುವ ಕುರಿತು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮೇಲ್ಸೇತುವೆಗಳಿಗೆ ಹೆಚ್ಚು ಜಾಗ ಬೇಕಾಗಿರುವುದರಿಂದ ರಾಜ್ಯ ಸರ್ಕಾರಗಳ ಅನುಮತಿ ಬೇಕಾಗಿರುತ್ತದೆ. ಹೊಸ ಮೇಲ್ಸೇತುವೆಗಳ ನಿರ್ಮಾಣಕ್ಕೆ 102 ವಿನ್ಯಾಸಗಳು ಸಿದ್ಧವಾಗಿದ್ದು ಇವನ್ನು ಪರಿಶೀಲಿಸಲಾಗುತ್ತಿದೆ ಎಂದರು. ಮಾನವರಹಿತ ಲೆವೆಲ್ ಕ್ರಾಸಿಂಗ್ಗಳನ್ನು ಅಂತ್ಯಗೊಳಿಸುವುದು ಮತ್ತು ಮಾನವ ಸಹಿತ ಕ್ರಾಸಿಂಗ್ಗಳನ್ನು ತೆಗೆದುಹಾಕಿ ತಾಂತ್ರಿಕ ಮತ್ತು ತಂತ್ರಜ್ಞಾನ ಒಳಗೊಂಡ ಕ್ರಾಸಿಂಗ್ಗಳನ್ನು ನಿರ್ಮಿಸುವ ಕಾರ್ಯ ಈಗಾಗಲೇ ಕೆಲ ವರ್ಷಗಳಿಂದ ನಡೆಯುತ್ತಿದೆ ಎಂದು ಅವರು ತಿಳಿಸಿದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು, ದೇಶದಲ್ಲಿ 4G ಸೇವೆ ಒದಗಿಸುವ ನಿಟ್ಟಿನಲ್ಲಿ ಬಿಎಸ್ಎನ್ಎಲ್ ಈಗಾಗಲೇ 6,000 ಮೊಬೈಲ್ ಗೋಪುರಗಳ ಬೇಡಿಕೆ ಪ್ರಸ್ತಾವ ಸಲ್ಲಿಸಿದೆ.
ಒಟ್ಟಾರೆ ದೇಶಾದ್ಯಂತ 1 ಲಕ್ಷ ಗೋಪುರಗಳನ್ನು ಬಿಎಸ್ಎನ್ಎಲ್ ನಿರ್ಮಿಸಲಿದೆ. ಈ ಗೋಪುರಗಳನ್ನು ಫೈಬರ್ ಜಾಲದೊಂದಿಗೆ ಸಂಯೋಜಿಸಲಾಗುವುದು. 4G ನಂತರ 5G ಸೇವೆ ಒದಗಿಸುವತ್ತ ಎಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಕೆಲಸ ಮಾಡುತ್ತಿದ್ದಾರೆ. 4G ಮತ್ತು ಫೈಬರ್ ಜಾಲವನ್ನು ಎಲ್ಲ ಗ್ರಾಮಗಳಿಗೆ ಒದಗಿಸುವ ನಿಟ್ಟಿನಲ್ಲಿ ಸಮೀಕ್ಷೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದರು. दूर दराज के इलाके में वाटर लॉगिंग तो होगी. ओके, थैंक यू. जितने भी आरयूबी में जल जमाव का है फ्लड ಭೂನಕ್ಷೆಗಳ ಮಾಹಿತಿ ವಿದೇಶಿ ಕಂಪನಿಗಳಿಗೆ ನಿರ್ಬಂಧಿಸುವ ಕುರಿತು ಜಿಯೋಸ್ಪೇಷಿಯಲ್ನ ಹೊಸ ನೀತಿಯನ್ನು ರೂಪಿಸಲಾಗುತ್ತಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಸದನಕ್ಕೆ ತಿಳಿಸಿದರು. ಗೂಗಲ್ ಮ್ಯಾಪ್ಸ್ನಂತಹ ನಕ್ಷೆಗಳಿಂದ ಸೂಕ್ಷ್ಮ ಜಾಗದ ಮಾಹಿತಿಯು ಲಭ್ಯವಾಗುತ್ತಿದ್ದು, ಇದನ್ನು ವಿದೇಶಿ ಕಂಪನಿಗಳಿಗೆ ನಿರ್ಬಂಧಿಸುವ ಕುರಿತು ನೀತಿ ರೂಪಿಸಲಾಗುತ್ತಿದೆ. ಎಲ್ಲ ಗ್ರಾಮಗಳ ನಕ್ಷೆಗಾಗಿ ಈಗಾಗಲೇ ಸ್ವಾಮಿತ್ವ ಯೋಜನೆಯನ್ನು ಆರಂಭಿಸಲಾಗಿದೆ ಎಂದು ಅವರು ತಿಳಿಸಿದರು. माननीय अध्यक्ष जी, अवश्य दोनों की कॉस्ट में बहुत बड़ा डिफरेंस होता है. आरयूबी 1 करोड़ 3 करोड़ में बन जाता है, जबकि आरओबी में करीब 50-60 करोड़ की कॉस्ट आती है. साथ ही साथ अध्यक्ष जी, आरओबी फ्लाईओवर जल्दी से जल्दी बने, उसके लिए भी एक बहुत अच्छा प्रयास किया है. 102 के आसपास स्टैंडर्ड डिजाइन बनाई गई है, जो 102 डिजाइन जिससे कि कहीं पर भी अप्रूवल का कोई झमेला ही नहीं रहे. डिजाइन ऑलरेडी अप्रूव्ड, डिजाइन फील्ड में भेजी गई है माननीय अध्यक्ष जी, जिससे कि कोई भी अप्रूवल का झमेला ही नहीं रहे. फटाफट काम अप्रूवल हो और काम आगे बढ़े. उदय प्रताप सिंह जी. Honorable Speaker, sir, I am ಭೂನಕ್ಷೆಗಳ ಮಾಹಿತಿ ವಿದೇಶಿ ಕಂಪನಿಗಳಿಗೆ ನಿರ್ಬಂಧಿಸುವ ಕುರಿತು ಜಿಯೋಸ್ಪೇಷಿಯಲ್ನ ಹೊಸ ನೀತಿಯನ್ನು ರೂಪಿಸಲಾಗುತ್ತಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಸದನಕ್ಕೆ ತಿಳಿಸಿದರು. ಗೂಗಲ್ ಮ್ಯಾಪ್ಸ್ನಂತಹ ನಕ್ಷೆಗಳಿಂದ ಸೂಕ್ಷ್ಮ ಜಾಗದ ಮಾಹಿತಿಯು ಲಭ್ಯವಾಗುತ್ತಿದ್ದು, ಇದನ್ನು ವಿದೇಶಿ ಕಂಪನಿಗಳಿಗೆ ನಿರ್ಬಂಧಿಸುವ ಕುರಿತು ನೀತಿ ರೂಪಿಸಲಾಗುತ್ತಿದೆ. ಎಲ್ಲ ಗ್ರಾಮಗಳ ನಕ್ಷೆಗಾಗಿ ಈಗಾಗಲೇ ಸ್ವಾಮಿತ್ವ ಯೋಜನೆಯನ್ನು ಆರಂಭಿಸಲಾಗಿದೆ ಎಂದು ಅವರು ತಿಳಿಸಿದರು. And therefore the role of this organization, the Survey General India Office, also has enhanced. You would also appreciate that it is in keeping with the policy of Prime Minister Narendra Modi to reduce the compliance and reduce the regulations where not required. Earlier there was unlocking of the space technology. Now this is followed by the liberalization of the geospatial so that it is accessible to all except for the security concerns wherever they are applicable. Several safeguards have been put in place, and now also some liberalization in the drone guidelines. So this is all in keeping with the new context and the new agenda of the government for the coming years. धन्यवाद अध्यक्ष जी. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೆಚ್ಚು ಹೊರೆ ಹೊರಿಸದಂತೆ ರಾಜ್ಯಗಳಿಗೆ ಸೂಚಿಸಲಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಸಚಿವೆ ಸ್ಮೃತಿ ಇರಾನಿ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅನೇಕ ರಾಜ್ಯಗಳಲ್ಲಿ ಬೇರೆ ಬೇರೆ ಕೆಲಸಗಳನ್ನು ವಹಿಸುವ ದೂರುಗಳು ಬರುತ್ತಿವೆ. ಈ ಕೆಲಸಗಳನ್ನು ಜಿಲ್ಲಾಡಳಿತವೇ ನಿರ್ವಹಿಸಿ ಕಾರ್ಯಕರ್ತೆಯರು ತಮ್ಮ ಮೂಲ ಕರ್ತವ್ಯ ನಿರ್ವಹಿಸಲು ಅವಕಾಶ ನೀಡುವಂತೆ ರಾಜ್ಯಗಳಿಗೆ ಸೂಚಿಸಲಾಗಿದೆ. ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ ಅಪೌಷ್ಟಿಕತೆ ಹೆಚ್ಚಿಸುವ ಪೋಷಣ್ ಕಾರ್ಯಕ್ರಮಕ್ಕೆ ಕಳೆದ ಬಜೆಟ್ನಲ್ಲಿ ಶೇಕಡ 10% ಅನುದಾನ ಹೆಚ್ಚಿಸಲಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಮಾನದಂಡದಂತೆ ಕಳೆದ ಫೆಬ್ರವರಿಯಲ್ಲಿ 1 ಕೋಟಿ ಮಕ್ಕಳನ್ನು ತೂಕ ಮಾಡಲಾಗಿದ್ದು, ಕೇವಲ ಶೇಕಡ 2% ಮಕ್ಕಳು ಮಾತ್ರ ಸಾಮಾನ್ಯಕ್ಕಿಂತ ಕಡಿಮೆ ತೂಕ ಉಳ್ಳವರಾಗಿದ್ದಾರೆ ಎಂದರು. ಕಾಂಗ್ರೆಸ್ ಸದಸ್ಯ ಜೆಸಿ ಚಂದ್ರಶೇಖರ್ ಪೋಷಣ್ ಅಭಿಯಾನಕ್ಕೆ ಅನುದಾನ ಹೆಚ್ಚಿಸಬೇಕು ಎಂದರು. To ensure that these numbers are validated, and I hope the member can, with due respect to him, reflect on the answer given, which is sufficient with regards to the response. Thank you. Make the legal distinction between the same. The same has been actually reflected upon by the Honorable Supreme Court. While the Ministry of Women and Child Development, under the aegis of the Government of India, ensures that Anganwadi workers get the honorarium to the tune of 4,500 rupees, along with additional cash incentives and other statutory incentives from the Government of India. We have time and again implored states to do top-ups, which has been done also in the state of Karnataka. And I must here highlight that apart from these interventions, the ministry periodically reaches out to state administration and tells them that we should not additionally burden Anganwadi workers with additional responsibilities the district authorities may do from time to time. We have cautioned state governments regarding the same. Thank you. And Poshan 2.0 scheme
umbrella program under ICDS to which rupees ಕಾಂಗ್ರೆಸ್ ಸದಸ್ಯ ಜಿಸಿ ಚಂದ್ರಶೇಖರ್ ಪೋಷಣ್ ಅಭಿಯಾನಕ್ಕೆ ಅನುದಾನ ಹೆಚ್ಚಿಸಬೇಕು ಎಂದರು. revised estimate was rupees 20,000 crores, which is just 0.5% increase and decreased by 4,294 crores in comparison with the budget estimated compared to last year. Sir, as per the RTA reply from Ministry of the Ministry in 2021 November, 33 lakh children are malnourished and global hunger index ranks in India at 101 out of 116 countries. Put your question. With the growing food inflation, WPI stands at 10.33% and GPI at 5.43%. Sir, how is the department going to handle with a very small rise of budget? ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹನುಮಂತಿ ಗ್ರಾಮದಲ್ಲಿ ಕೆಎಂಎಫ್ ಹಾಗೂ ದಾಮುಲ್ ಸಂಯುಕ್ತಾಶ್ರಯದಲ್ಲಿ ನಿರ್ಮಿಸಿದ ಶಿರಸಿ ಡೈರಿ ಮತ್ತು ಹಾಲು ಪ್ಯಾಕಿಂಗ್ ಘಟಕವನ್ನು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ನಿನ್ನೆ ಉದ್ಘಾಟಿಸಿದರು. ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ಎಸ್ಟಿ ಸೋಮಶೇಖರ್, ರಾಜ್ಯದಲ್ಲಿ 26 ಲಕ್ಷ ಹೈನುಗಾರರಿದ್ದು ಈ ಪೈಕಿ 9 ಲಕ್ಷ ಮಹಿಳಾ ಹೈನುಗಾರರಿದ್ದಾರೆ. ಹೈನುಗಾರ ಸದಸ್ಯರು ಹಾಗೂ ಒಕ್ಕೂಟಗಳ ಆರ್ಥಿಕ ಸ್ವಾವಲಂಬನೆಗೆ ಪೂರಕವಾಗಿ ರಾಜ್ಯಾದ್ಯಂತ ನಂದಿನಿ ಕ್ಷೀರ ಸಮೃದ್ಧಿ ಬ್ಯಾಂಕ್ ಅನುಷ್ಠಾನಗೊಳಿಸಲಾಗಿದೆ. ವಾರದೊಳಗೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತ್ಯೇಕ ಹಾಲು ಒಕ್ಕೂಟ ರಚನೆ ಮಾಡಲಾಗುವುದು ಎಂದು ತಿಳಿಸಿದರು. ಅದರಲ್ಲಿ ಸುಮಾರು 9 ಲಕ್ಷ ಮಹಿಳೆಯರು ಇರ್ತಕ್ಕಂಥದ್ದು. ಅವರಿಗೆ ಏನೆಲ್ಲ ಸಕಲ ಸೌಕರ್ಯವನ್ನು ಒದಗಿಸಬಹುದು, ಅವರು ಇಂಡಿಪೆಂಡೆಂಟ್ ಮಾಡಿ ಅವರಿಗೆ ಆದಾಯನ ದ್ವಿಗುಣ ಮಾಡತಕ್ಕಂಥದಕ್ಕೆ ಮುಖ್ಯಮಂತ್ರಿಗಳ ಕನಸು ಕೂಡ. ಅದು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ಅದು ಅಮಿತ್ ಶಾ ಬಂದಿದ್ದ ತಕ್ಷಣ 1ನೇ ತಾರೀಕು ಆ ಲೋಗೋನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ಸಚಿವ ಶಿವರಾಂ ಹೆಬ್ಬಾರ, ಈ ಭಾಗದಲ್ಲಿ ಹೈನುಗಾರರು ಹೆಚ್ಚಾಗಿದ್ದು ಹಾಲು ಉತ್ಪಾದನೆ ಹೆಚ್ಚಿಸುವ ಅಗತ್ಯವಿದೆ. ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದರು. ಸೋಮಶೇಖರ್ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಸಹಕಾರಿ ಸಚಿವರು, ನಾವು ಬೇಡವರು ಬೇಡಿಲ್ಲ ಅಂದ್ರೆ ಕೊಡೋ ಹೇಳ್ಕೊಡ್ತಾರೆ. ಅವ್ರು ಬಂದಾಗ ನಾವೆಲ್ಲರೂ ಬೇಡ. ಆದರೆ ಇದು ಕೇವಲ ಹಾಲು ಉತ್ಪಾದನೆಗೆ ಬಂದು ಪ್ರತ್ಯೇಕ ಒಕ್ಕೂಟ ಆಗಬೇಕು ಅಂತಕ್ಕಂಥ ರಾಜಕೀಯ ನಿರ್ಣಯ ಆಗಬಾರದು. ಒಕ್ಕೂಟಕ್ಕೆ ಬೇಕಾಗತಕ್ಕಂಥ ಮೂಲಭೂತವಾದಂತಹ ಹಾಲು ಉತ್ಪಾದನೆ ಕನಿಷ್ಠ 1 ಲಕ್ಷಕ್ಕಿಂತಲೂ ಕಡಿಮೆ ಹೋದಷ್ಟು ಹಾಲು ಉತ್ಪಾದನೆ ಮಾಡಬೇಕಾಗತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಹಾಲು ಒಕ್ಕೂಟಗಳನ್ನು ಅವಲಂಬಿಸಿದೆ. ನಾವು ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡುವಾಗ ನಮ್ಮ ಕರ್ತವ್ಯದ ಬಗ್ಗೆ ನಮಗೆ ಪ್ರತ್ಯಯ ಇದ್ದು ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು. ಒಂದು ಸ್ಕೀಮ್ನ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಸಚಿವ ಸೋಮಶೇಖರ್, ಅಪೆಕ್ಸ್ ಬ್ಯಾಂಕ್ ಮತ್ತು ಡಿಸಿಸಿ ಬ್ಯಾಂಕ್ಗಳು ವಿಲೀನಗೊಂಡ ರಾಜ್ಯಗಳಿಗೆ ಉನ್ನತ ಅಧಿಕಾರಿಗಳ ತಂಡವನ್ನು ಶೀಘ್ರವೇ ಅಧ್ಯಯನ ಪ್ರವಾಸಕ್ಕೆ ಕಳುಹಿಸಿ ವರದಿ ಪಡೆಯಲಾಗುವುದು ಎಂದು ಹೇಳಿದರು. ರೈತರು ಕಮ್ಮಿ ಆಗ್ತಿದೆ ಅಂತೇಳಿ ಕೊಟ್ಟಿದ್ದಾರೆ. ಈಗ ಎಲ್ಲಿ ಬೇರೆ ಸ್ಟೇಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ಅಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿದ್ದೇವೆ. ಈಗ ಬೇರೆ 3 ರಾಜ್ಯಕ್ಕೆ ಅಧಿಕಾರಿಗಳು ಕಳಿಸ್ತಾ ಇದ್ದೇವೆ. ಅಲ್ಲಿ ಸಕ್ಸಸ್ ಆಗಿದೆಯಾ ಪ್ರಾಬ್ಲಮ್? ಯಾಕೆಂದರೆ ಬೆಂಗಳೂರು ಕರ್ನಾಟಕದಲ್ಲಿ ಬೃಹದಾಕಾರವಾಗಿ ಬೆಳೆದಿದೆ ಡಿಸಿಸಿ ಬ್ಯಾಂಕ್ಗಳು. ಅಪೆಕ್ಸ್ ಬ್ಯಾಂಕ್ ಜೊತೆಲಿ ಮರ್ಜ್ ಮಾಡ್ತಕ್ಕಂಥದ್ದಕ್ಕೆ ಸೂಟಬಲ್ ಆಗ್ತದಾ ಇಲ್ವಾ ಅಂತೇಳಿ ಈಗ ಎಲ್ಲಿ ಬೇರೆ ಜಿಲ್ಲೆಯಲ್ಲಿ ಮರ್ಜ್ ಆಗಿದೆ ಅದು ರಿಪೋರ್ಟ್ ತಗೊಂಡು ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ನೆದರ್ಲ್ಯಾಂಡ್ಸ್ ಪ್ರವಾಸದ ಕೊನೆಯ ದಿನವಾದ ಇಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಹಾಗ್ಗೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಅವರು ಸೆನೆಟ್ನ ಅಧ್ಯಕ್ಷರು ಹಾಗೂ ಸಭಾಧ್ಯಕ್ಷರು, ಸದನದ ಪ್ರತಿನಿಧಿಗಳು, ಉಭಯ ಸದನಗಳ ಸದಸ್ಯರೊಂದಿಗೆ ಸಭೆ ನಡೆಸಲಿದ್ದಾರೆ. ಅಲ್ಲದೆ ನೆದರ್ಲ್ಯಾಂಡ್ಸ್ ಪ್ರಧಾನಿ ಮಾರ್ಕ್ ರೂಟೆ ಅವರೊಂದಿಗೂ ರಾಷ್ಟ್ರಪತಿ ಅವರು ಪ್ರತ್ಯೇಕವಾಗಿ ಸಭೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಬಾಂಧವ್ಯ ವೃದ್ಧಿ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಸಲಿದ್ದಾರೆ. ಸಂಜೆ ಅವರು ಕಲಾಕ್ಷೇತ್ರ ಪ್ರತಿಷ್ಠಾನ ಆಯೋಜಿಸಿರುವ ರಾಮಾಯಣ ಕುರಿತಾದ ನೃತ್ಯ ನಾಟಕವನ್ನು ವೀಕ್ಷಿಸಲಿದ್ದಾರೆ. ಮುಂಬರುವ ಭಾರತ ಮತ್ತು ಅಮೆರಿಕ ನಡುವಿನ 2+2 ಮಾತುಕತೆ ಹಿನ್ನೆಲೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಅಮೆರಿಕದ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕನ್ ಅವರೊಂದಿಗೆ ನಿನ್ನೆ ಮಾತುಕತೆ ನಡೆಸಿದರು.
ಈ ಕುರಿತು ಟ್ವೀಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಜೈಶಂಕರ್, ಅಮೆರಿಕ ಕಾರ್ಯದರ್ಶಿ ಅವರೊಂದಿಗೆ ದ್ವಿಪಕ್ಷೀಯ ವಿಷಯಗಳ ಕುರಿತು ಹಾಗೂ ಯುಕ್ರೇನ್ನಲ್ಲಿನ ಇತ್ತೀಚಿನ ಬೆಳವಣಿಗೆಗೆ ಸಂಬಂಧಿಸಿದಂತೆ ಚರ್ಚೆ ನಡೆಸಲಾಯಿತು ಎಂದು ಹೇಳಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿ ಸಭೆ ಇಂದಿನಿಂದ 3 ದಿನಗಳ ಕಾಲ ಮುಂಬೈನಲ್ಲಿ ನಡೆಯಲಿದೆ. ಈ ಬಾರಿಯೂ ಬಡ್ಡಿ ದರಗಳಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವ ಸಾಧ್ಯತೆಯಿದೆ. ಸತತ 10 ತ್ರೈಮಾಸಿಕಗಳಿಂದಲೂ ಆರ್ಬಿಐ ಬಡ್ಡಿ ದರಗಳಲ್ಲಿ ಬದಲಾವಣೆ ಮಾಡಿಲ್ಲ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ಸಭೆ ಇದಾಗಿದ್ದು, ಏಪ್ರಿಲ್ 8ರಂದು ಸಭೆಯ ನಿರ್ಣಯಗಳನ್ನು ಘೋಷಿಸಲಾಗುತ್ತದೆ. ದೇಶದಲ್ಲಿ ಚಿಲ್ಲರೆ ಹಣದುಬ್ಬರ ಏರುಗತಿಯಲ್ಲಿದೆ. ಜತೆಗೆ ರಷ್ಯಾ ಯುಕ್ರೇನ್ ಸಂಘರ್ಷವು ಆರ್ಥಿಕತೆ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಹೀಗಾಗಿ ಈ ಹಂತದಲ್ಲಿ ರಿಸರ್ವ್ ಬ್ಯಾಂಕ್ ಬಡ್ಡಿ ದರಗಳನ್ನು ಬದಲಿಸುವ ಸಾಧ್ಯತೆ ಕಡಿಮೆ ಎಂದು ಹೇಳಲಾಗುತ್ತಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1086 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ನಿನ್ನೆ 1198 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 4,24,97,567ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ ಶೇಕಡಾ 98.76ರಷ್ಟಿದೆ. ಒಟ್ಟಾರೆ 11,187 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ ಶೇಕಡಾ 0.03ರಷ್ಟಿದೆ. ಕಳೆದ 24 ಗಂಟೆಗಳಲ್ಲಿ 71 ಮಂದಿ ಮೃತಪಟ್ಟಿದ್ದು, ಒಟ್ಟು ಮೃತಪಟ್ಟವರ ಸಂಖ್ಯೆ 5,21,487ಕ್ಕೆ ಏರಿಕೆಯಾಗಿದೆ. ಈ ಪ್ರಮಾಣ ಶೇಕಡಾ 1.21ರಷ್ಟಿದೆ. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತ ವಿಷಯಗಳ ವರದಿ ಇಲ್ಲಿದೆ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ಸ್ವಾತಂತ್ರ್ಯ ಸೇನಾನಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಂಡ ಬಾಬು ಜಗಜೀವನ್ ರಾಮ್ ಅವರನ್ನು ಸ್ಮರಿಸುತ್ತಿದ್ದೇವೆ. 1908 ಏಪ್ರಿಲ್ 5ರಂದು ಬಿಹಾರದ ಭೋಜ್ಪುರ್ನಲ್ಲಿ ಜಗಜೀವನ್ ರಾಮ್ ಜನಿಸಿದರು. ಅವರು ಕಲ್ಕತ್ತಾದಲ್ಲಿ ಅಖಿಲ ಭಾರತೀಯ ರವಿದಾಸ್ ಮಹಾಸಭಾ ಸ್ಥಾಪಿಸಿದರಲ್ಲದೆ, ವಂಚಿತ ವರ್ಗವನ್ನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸೇರಿಸಲು ಭಾರತೀಯ ವಂಚಿತ ವರ್ಗ್ ಲೀಗ್ ಅನ್ನು ಪ್ರಾರಂಭಿಸಿದರು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜಗಜೀವನ್ ರಾಮ್ ಅವರ ಕೊಡುಗೆ ಅನನ್ಯ. 1936ರಲ್ಲಿ ತಮ್ಮ 28ನೇ ವಯಸ್ಸಿನಲ್ಲೇ ಅವರು ಬಿಹಾರ ವಿಧಾನ ಪರಿಷತ್ಗೆ ನಾಮನಿರ್ದೇಶಿತ ಸದಸ್ಯರಾಗಿ ಶಾಸಕರಾದರು. 1937ರಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ ಶಿಕ್ಷಣ ಹಾಗೂ ವಿಕಾಸ ಸಚಿವಾಲಯದಲ್ಲಿ ಸಂಸದೀಯ ಸಚಿವರಾಗಿ ಜಗಜೀವನ್ ರಾಮ್ ಅವರು ನಿಯುಕ್ತಿಗೊಂಡರು. ತದನಂತರ 1938ರಲ್ಲಿ ಪೂರ್ಣ ಮಂತ್ರಿಮಂಡಲದೊಂದಿಗೆ ತಾವೂ ರಾಜೀನಾಮೆ ಸಲ್ಲಿಸಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತರಾಗಿದ್ದ ಜಗಜೀವನ್ ರಾಮ್ ಅವರು 1940ರ ಡಿಸೆಂಬರ್ 10ರಂದು ಬಂಧನಕ್ಕೊಳಗಾದರು. ಬಿಡುಗಡೆಯಾದ ನಂತರ ಅವರು ನಾಗರಿಕ ಅಸಹಕಾರ ಚಳವಳಿಗೆ ಸೇರ್ಪಡೆಗೊಂಡರು. ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಸಕ್ರಿಯರಾಗಿ ಭಾಗವಹಿಸಿದ್ದ ಜಗಜೀವನ್ ರಾಮ್ ಅವರನ್ನು 1942ರ ಆಗಸ್ಟ್ 19ರಂದು ಮತ್ತೆ ಬಂಧಿಸಲಾಯಿತು. 1946ರಲ್ಲಿ ಬಿಡುಗಡೆಗೊಂಡ ಜಗಜೀವನ್ ರಾಮ್ ಅವರು ಮಧ್ಯಂತರ ಸರ್ಕಾರದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಮಂತ್ರಿಯಾಗಿ ಖ್ಯಾತಿಗೆ ಭಾಜನರಾದರು. ಭಾರತದ ಸಂವಿಧಾನ ಸಭಾದ ಸದಸ್ಯರಾದ ಜಗಜೀವನ್ ರಾಮ್ ಸಾಮಾಜಿಕ ನ್ಯಾಯದ ಸ್ಥಾಪನೆಯನ್ನು ಖಾತ್ರಿಗೊಳಿಸಿದರು. ಮುಂದಿನ 30 ವರ್ಷಗಳ ಕಾಲ ವಿವಿಧ ವಿಭಾಗಗಳಲ್ಲಿ ಜಗಜೀವನ್ ರಾಮ್ ದೇಶ ಸೇವೆ ಮಾಡುತ್ತಿದ್ದರು. 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ವೇಳೆ ಜಗಜೀವನ್ ರಾಮ್ ಕೇಂದ್ರ ಗೃಹ ಸಚಿವರಾಗಿದ್ದರು. ಈ ಯುದ್ಧದ ವೇಳೆಯಲ್ಲೇ ಬಾಂಗ್ಲಾದೇಶ ಉದಯವಾಗಿದ್ದು, ಕೃಷಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ ಜಗಜೀವನ್ ರಾಮ್ ಅವರು ಭಾರತದಲ್ಲಿ ಹಸಿರು ಕ್ರಾಂತಿ ಹುಟ್ಟುಹಾಕಿದರು. ಕೃಷಿಯಲ್ಲಿ ಆಧುನೀಕರಣಕ್ಕೆ ಒತ್ತು ನೀಡಿದ ಜಗಜೀವನ್ ರಾಮ್ ಅವರನ್ನು ಇಂದಿಗೂ ಸ್ಮರಿಸಲಾಗುತ್ತದೆ. ಇಂತಹ ಮಹಾನ್ ಚೇತನಕ್ಕೆ ಗೌರವಪೂರ್ಣ ನಮನಗಳು. ಇಂದೇ ಮಹಾತ್ಮ ಗಾಂಧಿ ಅವರ 2ನೇ ಪುತ್ರ ಮಣಿಲಾಲ್ ಗಾಂಧಿ ಅವರನ್ನು ಸ್ಮರಿಸುತ್ತೇವೆ. ಏಪ್ರಿಲ್ 5, 1956ರಲ್ಲಿ ಮಣಿಲಾಲ್ ಗಾಂಧಿ ನಿಧನ ಹೊಂದಿದರು. ಮಣಿಲಾಲ್ ಗಾಂಧಿಯವರು ಬ್ರಿಟಿಷ್ ಭಾರತದ ಸಮಯದಲ್ಲಿ 1828ರಂದು ರಾಜ್ಕೋಟ್ನಲ್ಲಿ ಜನಿಸಿದರು.
1906ರಿಂದ 1914ರವರೆಗೆ ಗಾಂಧೀಜಿಯವರಿಂದ ಸ್ಥಾಪಿಸಲ್ಪಟ್ಟ ಫೀನಿಕ್ಸ್ ಹಾಗೂ ಟಾಲ್ಸ್ಟಾಯ್ ಆಶ್ರಮದಲ್ಲಿ ವಾಸವಿದ್ದರು. ಸ್ವಲ್ಪ ಸಮಯ ಭಾರತದಲ್ಲಿ ನೆಲೆಸಿದ್ದ ಮಣಿಲಾಲ್ ಅವರು ಇಂಡಿಯನ್ ಒಪಿನಿಯನ್ ಸಮಾಚಾರ್ ಪತ್ರಿಕೆ ಪ್ರಕಟಣೆಗೆ ಸಹಕಾರ ನೀಡಲು 1917ರಲ್ಲಿ ದಕ್ಷಿಣ ಆಫ್ರಿಕಾಗೆ ಹಿಂದಿರುಗಿದರು. ಮಣಿಲಾಲ್ ಗಾಂಧಿ ಸದಾ ಆದರ್ಶಪ್ರಾಯರಾಗಿರಲು ನಿರಂತರ ಪ್ರಯತ್ನ ಪಡುತ್ತಿದ್ದರು. ಕಾನೂನಿನಲ್ಲಿ ಭೇದಭಾವ ಮಾಡುವುದನ್ನು ಖಂಡಿಸಿದ್ದಕ್ಕಾಗಿ ಹಲವು ಬಾರಿ ಮಣಿಲಾಲ್ ಜೈಲಿಗೆ ತೆರಳಬೇಕಾಯಿತು. ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರೂ ಕೂಡ ಒಮ್ಮೆ ಮಣಿಲಾಲ್ ಅವರನ್ನು ಓರ್ವ ವಿನಮ್ರ ನಡವಳಿಕೆಯ ಅಹಿಂಸೆಯ ಸಾಕಾರ ಮೂರ್ತಿ ಎಂದು ಪ್ರಶಂಸಿಸಿದ್ದರು. 1930ರಲ್ಲಿ ನಡೆದ ಉಪ್ಪಿನ ದಂಡಿ ಚಳವಳಿಯಲ್ಲಿ ಅಗ್ರ 78 ಸತ್ಯಾಗ್ರಹಿಗಳ ಪೈಕಿ ಮಣಿಲಾಲ್ ಕೂಡ ಒಬ್ಬರಾಗಿದ್ದರು. ದಂಡಿ ಚಳವಳಿಯು ಮುಗಿದ ತಕ್ಷಣ ಧರಸಾನ ಉಪ್ಪಿನ ಕಾರ್ಖಾನೆಯವರೆಗೆ ನಡಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಣಿಲಾಲ್ ಅವರನ್ನು 10 ತಿಂಗಳುಗಳ ಕಾಲ ಜೈಲು ಶಿಕ್ಷೆಗೆ ಗುರಿಪಡಿಸಲಾಯಿತು. 1956ರಲ್ಲಿ ಕೊನೆಯುಸಿರೆಳೆದ ಮಣಿಲಾಲ್ ಅವರು ಅಂತ್ಯದವರೆಗೂ ಇಂಡಿಯನ್ ಒಪಿನಿಯನ್ ಪತ್ರಿಕೆ ಸಂಪಾದಕರಾಗಿ ಸೇವೆ ಸಲ್ಲಿಸಿದರು. ಇಂತಹ ಮಹಾನ್ ಚೇತನಕ್ಕೆ ಗೌರವಪೂರ್ಣ ನಮನಗಳು. ನಾವಿಂದು ಮತ್ತೋರ್ವ ಸ್ವಾತಂತ್ರ್ಯ ಸೇನಾನಿ ನವಾಬ್ ಸಿಂಗ್ ಚೌಹಾಣ್ ಅವರನ್ನೂ ಸ್ಮರಿಸುತ್ತಿದ್ದೇವೆ. ಏಪ್ರಿಲ್ 5, 1981ರಲ್ಲಿ ಅವರು ನಿಧನರಾದರು. ಇವರು 1909ರ ಡಿಸೆಂಬರ್ 16ರಂದು ಉತ್ತರ ಪ್ರದೇಶದ ಅಲಿಘಡ್ನಲ್ಲಿ ಜನಿಸಿದರು. ಕಾಲೇಜಿನಲ್ಲಿ ಬ್ರಿಟಿಷರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಕ್ಕಾಗಿ ನವಾಬ್ ಸಿಂಗ್ ಚೌಹಾಣ್ ಅವರನ್ನು ಬಂಧಿಸಲಾಯಿತು. ಆ ನಂತರ ಮಹಾತ್ಮ ಗಾಂಧೀಜಿಯವರ ಆಹ್ವಾನದ ಮೇರೆಗೆ 1930ರಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರಲ್ಲದೆ ಬ್ರಿಟಿಷ್ ಆಡಳಿತ ವಿರುದ್ಧದ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು. 1940ರಲ್ಲಿ ಸತ್ಯಾಗ್ರಹ ಮೂಲಕ ನವಾಬ್ ಸಿಂಗ್ ಚೌಹಾಣ್ ಅಲಿಘಡದ ಗ್ರಾಮಸ್ಥರನ್ನು ಒಗ್ಗೂಡಿಸಿ ನೇತೃತ್ವ ವಹಿಸಿಕೊಂಡರು. ಈ ಕಾರ್ಯಕ್ಕಾಗಿ ಅವರನ್ನು ಬಂಧಿಸಿ 3 ವರ್ಷಗಳ ಕಾಲ ಜೈಲಿನಲ್ಲಿ ಇಡಲಾಗಿತ್ತು. ಸ್ವಾತಂತ್ರ್ಯ ನಂತರ ನವಾಬ್ ಸಿಂಗ್ ಚೌಹಾಣ್ ಅವರು ರಾಜಕಾರಣಕ್ಕೆ ಸೇರಿ ಲೋಕಸಭೆ ಹಾಗೂ ರಾಜ್ಯಸಭೆ ಸದಸ್ಯರಾದರು. ಸಮಾಜದಲ್ಲಿ ಶೋಷಿತ ವರ್ಗದ ಸಶಕ್ತೀಕರಣ ಹಾಗೂ ಕೃಷಿಯಲ್ಲಿ ಹೆಚ್ಚಿನ ಸಂಶೋಧನೆ ಕೈಗೊಳ್ಳುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿದರು. ನವಾಬ್ ಸಿಂಗ್ ಅವರು ಓರ್ವ ಸಮರ್ಥ ಕವಿಯೂ ಆಗಿದ್ದರು. ಇವರು ಕಂಜ್ ಎನ್ನುವ ಕಾವ್ಯನಾಮದೊಂದಿಗೆ ತಮ್ಮ ಕವಿತೆಗಳನ್ನು ರಚಿಸುತ್ತಿದ್ದರು. ಬ್ರಜ್ ಸಾಹಿತ್ಯ ಹಾಗೂ ಕಲೆಯ ವಿಕಾಸಕ್ಕಾಗಿ ಅವರು ಬಹಳಷ್ಟು ಶ್ರಮಿಸಿದರು. ಇಂತಹ ಮಹಾನ್ ದೇಶಭಕ್ತನಿಗೆ ಗೌರವಪೂರ್ವಕ ನಮನಗಳು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆತ್ಮನಿರ್ಭರದತ್ತ ಭಾರತ, ಜನತೆಯ ಕಲ್ಯಾಣವೇ ಸರ್ಕಾರದ ಧ್ಯೇಯ, ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ರಾಜ್ಯದ ಯೋಜನೆಗಳು ಅನುದಾನದ ಕುರಿತು ಚರ್ಚೆ. ಮಾನವರಹಿತ ಲೆವೆಲ್ ಕ್ರಾಸಿಂಗ್ ಸಂಪೂರ್ಣ ತೆರವುಗೊಳಿಸಿ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ಹಾಗೂ ಮಕ್ಕಳು ಮಹಿಳೆಯರಲ್ಲಿ ಅಪೌಷ್ಟಿಕತೆ ನಿವಾರಣೆಗೆ ಒತ್ತು, ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಮೀಸಲು, ಸಚಿವೆ ಸ್ಮೃತಿ ಇರಾನಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30 ನಮಸ್ಕಾರ.